ಜೈಲಲ್ಲಿ ಜಿಂಗಾಲಾಲ ವಿಡಿಯೋಗಳಿಗೆ ಹೊಸ ಟ್ವಿಸ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಹೊಸ ಆಯಾಮವನ್ನ ಪಡ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂತಹ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ರ. ಅವರ ಹೆಸರನ್ನ ಹೇಳಿದ್ಯಾಕೆ? ಈ ಮೂಲಕ ವಿಜಯಲಕ್ಷ್ಮಿಗೆ ಹೊಸ ಸಂಕಷ್ಟ ಆರಂಭ ಆಯ್ತಾ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಒಂದ್ ಕಡೆ ದರ್ಶನ್ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಜೈಲಲ್ಲಿ ಯಾವ ಸೌಲಭ್ಯವೂ ಕೂಡ ಸರಿಯಾಗಿ ಸಿಗ್ತಾಗಿಲ್ಲ ಅಂತ ಕಣ್ಣೀರು ಹಾಕ್ತಾಗಿದ್ದಾರೆ. ಕನಿಷ್ಠ ಸೌಲಭ್ಯಗಳನ್ನಾದರೂ ಕೊಡಿ ಅಂತ ಕೇಳಿಕೊಳ್ತಾಗಿದ್ದಾರೆ. ಆದ್ರೆ ದರ್ಶನ್ ಮಾತಿಗೆ ಮನವಿಗೆ ಯಾರು ಕ್ಯಾರ ಮಾಡ್ತಾನೇ ಇಲ್ಲ. ಕನಿಷ್ಠ ದಿಂಬನ್ನು ಕೊಡ್ತಾಗಿಲ್ಲ. ಮತ್ತೊಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಕೂಡ ಆರಂಭವಾಗಿದೆ. ಇದು ದರ್ಶನ್ ಮತ್ತು ಗ್ಯಾಂಗಿಗೆ ಅಗ್ನಿ ಪರೀಕ್ಷೆಯಾಗಿದ್ದು ಏನಾಗುತ್ತೋ ಗೊತ್ತಿಲ್ಲ. ಇಂಥ ಟೈಮಲ್ಲೇ ಹೊಸ ಸಂಕಷ್ಟಗಳು ಸುತ್ತಿಕೊಳ್ತಿವೆ. ಅಂದ ಹಾಗೆ ಈ ಬಾರಿ ಹೊಸ ಸಂಕಷ್ಟ ಸುತ್ತಿಕೊಂಡಿರೋದು ದರ್ಶನ್ಗಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ. ದರ್ಶನ್ ಪತ್ನಿಗೆ ಶುರು ಆಯ್ತು ಹೊಸ ಸಂಕಷ್ಟ. ಜೈಲು ವಿಡಿಯೋ ವೈರಲ್ ಕೇಸಲ್ಲಿ ವಿಜಯಲಕ್ಷ್ಮಿ ಹೆಸರು. ಏನು ಗೊತ್ತಿಲ್ಲ ಅಂತಾನೆ ದರ್ಶನ್ ಪತ್ನಿ ಹೆಸರು ಹೇಳಿಬಿಟ್ರ ಧನ್ವೀರ್. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಯಾರಿಗೆ ಏನು ಬೇಕಾದ್ರೂ ಸಿಗತ್ತೆ. ದುಡ್ಡು ಕೊಟ್ರೆ ಸ್ವರ್ಗ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ನರಕ. ಅಂದ ಹಾಗೆ ಇದು ಪರಪ್ಪನ ಅಗ್ರಹಾರ. ಒಂದು ಬಾರಿ ಈ ವಿಡಿಯೋಗಳನ್ನು ನೋಡಿ ಇಲ್ಲಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಬಹುದು, ಮಸ್ತ್ ಡ್ಯಾನ್ಸ್ ಮಾಡಬಹುದು. ಬೇಕು ಅನ್ನಿಸಿದಾಗ ಚಿಕನ್ ಮಟನ್ ತಿನ್ಬಹುದು. ಎಲ್ಲ ತಿಂದ್ರು ಬೋರ್ ಆದ್ರೆ ಸ್ಮಾರ್ಟ್ ಫೋನ್ ನಲ್ಲಿ ಕಾಲ ಕಳೀಬಹುದು. ಇಷ್ಟೆಲ್ಲ ಫೆಸಿಲಿಟಿ ಪರಪ್ಪನ ಅಗ್ರಹಾರ ಜೈಲಲ್ಲಿದೆ. ಇದೇ ವಿಡಿಯೋಗಳು ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ವು. ಜೈಲಲ್ಲಿ ಮೋಜು ಮಸ್ತಿ ವಿಡಿಯೋಗಳು ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಹೆಸರು ಕೇಳಿ ಬಂತು. ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ರು. ಮೊದಲು ನಂಗೇನು ಗೊತ್ತಿಲ್ಲ, ನಂಗೂ ವಿಡಿಯೋಗೂ ಸಂಬಂಧನೇ ಇಲ್ಲ ಅಂತ ಧನ್ವೀರ್ ಹೇಳ್ತಾಗಿದ್ರು. ಆದ್ರೆ ಈಗ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿಬಿಟ್ಟಿದ್ದಾರಂತೆ. ಕೆಲವೊಂದು ಅನುಮಾನಗಳಿದ್ವು. ಪರಪ್ಪನ ಅಗ್ರಹಾರದ ವಿಡಿಯೋಗಳು ವೈರಲ್ ಆಗ್ತಾಗಿದ್ದಂತೆ ಕೆಲವು ಅನುಮಾನಗಳು ಸೃಷ್ಟಿಯಾಗಿದ್ವು. ಜೈಲಲ್ಲಿರೋ ಕೈದಿಗಳಿಗೆ ಇಷ್ಟೆಲ್ಲ ಸೌಕರ್ಯ ಸಿಕ್ಕಿದ್ ಹೇಗೆ ಅನ್ನೋ ಒಂದು ಅನುಮಾನ. ಆದ್ರೆ ಆ ವಿಡಿಯೋಗಳನ್ನ ಮಾಡಿದ್ದು ಯಾರು? ಆ ವಿಡಿಯೋಗಳು ಜೈಲಿನಿಂದ ಹೊರಗೆ ಹೋಗಿದ್ದು ಹೇಗೆ? ಆ ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಗಳು ಎಲ್ಲರನ್ನೂ ಕಾಡಿದ್ವು. ಜೈಲಿನ ಅಧಿಕಾರಿಗಳು ಕೇಸ್ ಹಾಕಿದ್ರು. ಆಗ ಮೊದಲು ಅನುಮಾನ ಶುರುವಾಗಿದ್ದೆ ಧನ್ವೀರ್ ಮೇಲೆ. ದರ್ಶನ್ಗೆ ಸೌಲಭ್ಯ ಕೊಡ್ತಾಗಿಲ್ಲ ಅಂತ ಧನ್ವೀರ್ ಇಂಥ ಕೆಲಸ ಮಾಡಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ರು. ಇದಕ್ಕೆ ಕೆಲವೊಂದಷ್ಟು ಸಾಕ್ಷ್ಯಗಳು ಸಿಕ್ಕಿದ್ವು. ತಕ್ಷಣ ಧನ್ವೀರ್ ಕರ್ಕೊಂಡು ಬಂದು ವಿಚಾರಣೆ ನಡೆಸಿಯೇ ಬಿಟ್ರು ಪೊಲೀಸರು.
ತನ್ವೀರ್ ಮೇಲೆ ಕೆಲವೊಂದು ಅನುಮಾನಗಳಿದ್ವು. ಇದೇ ಅನುಮಾನ ಮತ್ತು ಆಧಾರಗಳ ಮೇಲೆಯೇ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸ್ತಾರೆ. ತನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ನಡೆಸಿದ್ರು. ಆ ಟೈಮಲ್ಲಿ ಜೈಲು ಅಕ್ರಮದ 20ಕ್ಕೂ ಹೆಚ್ಚು ವಿಡಿಯೋಗಿರೋ ಶಂಕೆಯೂ ವ್ಯಕ್ತವಾಗಿತ್ತು. ವಿಚಾರಣೆ ವೇಳೆ ತಾನು ಜೈಲಿನ ವಿಡಿಯೋ ಯಾರಿಗೂ ಕಳಿಸಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ತನ್ವೀರ್. ಆದ್ರೆ ಅದನ್ನೆಲ್ಲ ಪರಿಶೀಲನೆ ನಡೆಸುವುದಕ್ಕೆ ತನ್ವೀರ್ ಮೊಬೈಲ್ ಅನ್ನೇ ಜಪ್ತಿ ಮಾಡಿದ್ರು ಪೊಲೀಸರು. ಮೊಬೈಲ್ ರಿಟ್ರೀವ್ ಮಾಡಿ ಒಂದಷ್ಟು ಮಾಹಿತಿ ಕಲೆ ಹಾಕೋಕೆ ಕೂಡ ಪೊಲೀಸರು ಮುಂದಾದ್ರು. ಮತ್ತೆ ತನ್ವೀರ್ ವಿಚಾರಣೆ ನಡೆಯಿತು. ಇದೇ ವಿಚಾರಣೆ ವೇಳೆ ತನ್ವೀರ್ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ತನ್ವೀರ್ ಹೇಳಿರೋದೇನೋ, ನಾನು ಜೈಲೊಳಗೆ ವಿಡಿಯೋ ಮಾಡಿಲ್ಲ, ಬಂದ ವಿಡಿಯೋವನ್ನು ವೈರಲ್ ಮಾಡಿಲ್ಲ. ನನಗೆ ವಕೀಲರೊಬ್ಬರಿಂದ ವಿಡಿಯೋ ಬಂತು. ಆ ವಿಡಿಯೋವನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದೆ. ಆ ವಿಡಿಯೋ ವೈರಲ್ ಹೇಗಾಯ್ತು ಗೊತ್ತಿಲ್ಲ. ವಿಡಿಯೋ ವೈರಲ್ಗೂ ನಂಗೂ ಸಂಬಂಧವಿಲ್ಲ ಹೀಗಂತ ನಟ ಪೊಲೀಸರ ಮುಂದೆ ಹೇಳಿದ್ದಾರೆ. ಎಸ್, ತನ್ವೀರ್ ಹೀಗಂತ ಹೇಳಿಬಿಟ್ಟಿದ್ದಾರೆ. ನಂಗೂ ವಿಡಿಯೋಗೂ ಸಂಬಂಧನೇ ಇಲ್ಲ ಅಂದು ಬಿಟ್ಟಿದ್ದಾರೆ. ವಕೀಲರೊಬ್ಬರಿಂದ ವಿಡಿಯೋ ಸಿಕ್ಕಿದ್ದು. ಆ ವಿಡಿಯೋವನ್ನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ, ಅಷ್ಟೇ ನಂಗೆ ಗೊತ್ತಿರೋದು ಅಂದಿದ್ದಾರೆ. ಆಮೇಲೇನಾಯ್ತು ಅನ್ನೋದು ನಂಗೆ ಗೊತ್ತಿಲ್ಲ ಅಂದು ಬಿಟ್ಟಿದ್ದಾರೆ. ತನ್ವೀರ್ ಈ ರೀತಿ ಹೇಳಿದ್ಮೇಲೆ ಪೊಲೀಸರು ಮತ್ತೆ ಅಲರ್ಟ್ ಆಗಿದ್ದಾರೆ. ತನ್ವೀರ್ನಿಂದ ಹೋದ ಜೈಲಿನ ವಿಡಿಯೋವನ್ನು ವಿಜಯಲಕ್ಷ್ಮಿಯೇ ವೈರಲ್ ಮಾಡಿದ್ರ ಅಥವಾ ಇನ್ಯಾರದ್ದಾದರೂ ಕೈವಾಡಾಗಿದೆಯಾ ಅಂತ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಹೇಗಿದೆ ಗೊತ್ತಾ ಈ ವಿಚಾರದಲ್ಲಿ ಪೊಲೀಸರ ತನಿಖೆ? ಇಲ್ಲಿದೆ ನೋಡಿ. ತನ್ವೀರ್ ಸ್ಟೇಟ್ಮೆಂಟ್ ನಂತರ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆ ಸ್ಟೇಟ್ಮೆಂಟ್ ನಂತೆಯೇ ವಿಜಯಲಕ್ಷ್ಮಿ ವಿಚಾರಣೆಗೆ ಮುಂದಾಗಿದ್ದಾರೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ವಿಚಾರಣೆಗೆ ಸಿದ್ಧತೆ ನಡೆಸಿದ್ದಾರೆ. ಶೀಘ್ರದಲ್ಲೇ ವಿಜಯಲಕ್ಷ್ಮಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಜೈಲಿನ ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳ ಪರಿಶೀಲನೆ ನಡೆಸಲಾಗ್ತಿದೆ. ಮೆಟಾಗೆ ಈಗಾಗಲೇ ಪತ್ರ ಬರೆದಿರೋ ಪರಪ್ಪನ ಅಗ್ರಹಾರ ಪೊಲೀಸರು ಎಷ್ಟು ಅಕೌಂಟ್ಗಳಲ್ಲಿ ವಿಡಿಯೋ ಪೋಸ್ಟ್ ಆಗಿದೆ ಅಂತ ತನಿಖೆ ನಡೆಸ್ತಾಗಿದ್ದಾರೆ. ಆಗಾಗ ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರು ರೌಂಡ್ಸ್ ಹೋಗ್ತಾಗಿರ್ತಾರೆ. ಮೊಬೈಲ್ ಸೇರಿದ ಹಾಗೆ ಹಲವಾರು ವಸ್ತುಗಳನ್ನ ಜಪ್ತಿ ಮಾಡ್ತಾಗಿರ್ತಾರೆ. ಆದ್ರೆ ಈಗ ವೈರಲ್ ಆಗಿರೋ ವಿಡಿಯೋಗಳು ಜೈಲಿನ ಅಧಿಕಾರಿಗಳ ಪ್ರಾಮಾಣಿಕತೆಯನ್ನೇ ಪ್ರಶ್ನೆ ಮಾಡ್ತಾಗಿದ್ದಾವೆ. ಇದರ ಜೊತೆಗೆ ಜೈಲಿನ ವಿಡಿಯೋಗಳು ಹೊರಗಡೆ ಹರಿದಾಡಿದ್ದು ಕೂಡ ಜೈಲಿನ ಭದ್ರತೆಯನ್ನ ಪ್ರಶ್ನಿಸುವಂತಿವೆ. ಈಗ ಸದ್ಯಕ್ಕೆ ವಿಡಿಯೋ ವೈರಲ್ ವಿಚಾರ ಸಖತ್ ಸದ್ದು ಮಾಡ್ತಾಗಿದ್ದು ವಿಜಯಲಕ್ಷ್ಮಿ ವಿಚಾರಣೆ ಯಾವಾಗ, ವಿಜಯಲಕ್ಷ್ಮಿ ವಿಚಾರಣೆಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.